ಇನ್ನು ಹಾಲಿ ಎಂಪಿ ಸದಾನಂದ ಗೌಡರು ಈಗಾಗಲೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಚುನಾವಣೆಗೆ ನಾನು ನಿಂತ್ಕೊಳ್ಳಲ್ಲ ಅಂದರೆ ಚುನಾವಣಾ ರಾಜಕೀಯದಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಇದೇ ವಿಚಾರ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ನಾಯಕರಿಗೆ, ಅದರಲ್ಲೂ ಅಶೋಕ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನೀವು ಯಾಕೆ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀರಿ, ಮತ್ತೆ ಸ್ಪರ್ಧೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಈಗ ಸದಾನಂದ ಗೌಡರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಈ ವಿಚಾರವಾಗಿ, ಅಂದರೆ ಸ್ಪರ್ಧೆ ಮಾಡೋ ವಿಚಾರವಾಗಿ ನನಗೆ ಬೇರೆ ಬೇರೆ ಕಡೆಯಿಂದ ಒತ್ತಡ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ನಿಜ, ನಿನ್ನೆ ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂಥದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು, ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ನಿಜ. ಅವರು ಮಾತ್ರ ಅಲ್ಲ, ನನಗೆ ನನ್ನ ಕ್ಷೇತ್ರದ ಎಲ್ಲ ಕಡೆಗಳಿಂದ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಅಂದರೆ ಯಶವಂತಪುರದಿಂದ ಸನ್ಮಾನ್ಯ ಸೋಮಶೇಖರರು ಮತ್ತು ಅವರ ಟೀಮು, ಮುನ್ರಾಜು ಮತ್ತು ಅವರ ಟೀಮು, ನಮ್ಮ ಮೈರತಿ ಬಸವರಾಜ್ ಮತ್ತು ಅವರ ಟೀಮು, ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರ್ ಹಿಂಗೆ ಮಾಡ್ತೀರಿ, ಯಾಕೆ ಸರ್ ಹಿಂಗೆ ಮಾಡ್ತೀರಿ ಅಂತ ನಾನು ಒತ್ತಡ ಮಾಡ್ತಾ ಇರುವಂಥದ್ದು. ನನಗೆಲ್ಲ ಮನಸ್ಸಿಗೆ ಒಂದು ಸಂತೋಷ. ಯಾಕೆ ಅಂತ ಹೇಳಿದರೆ ನನ್ನ ಮೇಲೆ ಆ ರೀತಿಯ ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲ ಅಂತ. ನನ್ನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾರೇ ವಿರೋಧಿಗಳಿಲ್ಲ, ನನಗೆಲ್ಲ ಪ್ರೀತಿಯಲ್ಲಿದ್ದಾರೆ. ಆದರೆ ನಾನು ನನ್ನದೇ ಆದಂಥ ಒಂದು ನಿಶ್ಚಯ, ಸುದೀರ್ಘವಾದಂಥ 30 ವರ್ಷಗಳ ರಾಜಕಾರಣ, ಮತ್ತೆ ಹೊಸಬರಿಗೆ ಅವಕಾಶ ಕಲ್ಪನೆ ಮಾಡಿಕೊಡಬೇಕು, ನನ್ನ ಅನುಭವಗಳನ್ನು ಪಕ್ಷಕ್ಕೆ ದಾರಿ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ. ನಿನ್ನೆ ಬಂದಿದ್ದಾರೆ, ನಿಜವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇಂಥ ದೊಡ್ಡ ದೊಡ್ಡ ಹಿರಿಯರುಗಳು ಮತ್ತು ನನ್ನ ಪಕ್ಷದ ಎಲ್ಲ ಶಾಸಕರುಗಳು, ಹಿಂದೆ ಮಂತ್ರಿಗಳಾಗಿದ್ದವರು, ನನ್ನ ಪಕ್ಷದ ಅಧ್ಯಕ್ಷರುಗಳು,